ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾರ್ಟಳ್ಳಿ ಗ್ರಾಮದಲ್ಲಿರುವ ಮದ್ಯದ ಅಂಗಡಿಗಳನ್ನು ಸ್ಥಳಾಂತರಿಸಿ ಎಂದು ಗ್ರಾಮಸ್ಥರು ಮದ್ಯದ ಅಂಗಡಿ ಮುಂದೆ ಕುಳಿತು ಕಣ್ಣಿಗೆ ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆಯನ್ನು ಬುಧವಾರ ನಡೆಸಿದರು. ಚಾಮರಾಜನಗರ ಜಿಲ್ಲಾಧಿಕಾರಿ ಬರುವವರೆಗೂ ಹೋರಾಟವನ್ನು ಮುಂದುವರಿಸುತ್ತೇವೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ರಾಮಾಪುರ ಹೋಬಳಿಯ ಮಾರ್ಟಳ್ಳಿ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಮತ್ತು ಗೋಲ್ಡನ್ ಬಾರ್ ಅಂಡ್ ರೆಸ್ಟೋರೆಂಟ್ ಎಂಬ 2 ಮದ್ಯದ ಅಂಗಡಿಗಳಿದ್ದು ಹಾಗೂ ಮೆಟ್ಟತೇರು ಹಾಗೂ ಸುಳ್ಳಾಡಿ ಮುಖ್ಯ ರಸ್ತೆಯಲ್ಲಿ ಒಂದು ಮದ್ಯದ ಅಂಗಡಿ ಇದ್ದು ಶಾಲಾ ಮಕ್ಕಳಿಗೆ ಹಾಗೂ ವಿದ್ಯಾರ್ಥಿನಿಯರಿಗೆ ತೊಂದರೆ ಉಂಟಾಗ್ತಾ ಇದೆ. ಮಾರ್ಟಳ್ಳಿ ಗ್ರಾಮ ಪಂಚಾಯಿತಿ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಸೆಂಟ್ ಮೇರಿಸ್ ಶಾಲೆಯೂ ಸಹ ಇದ್ದು ಮದ್ಯದ ಅಂಗಡಿಗಳ ಅಕ್ಕಪಕ್ಕದಲ್ಲಿರುವುದರಿಂದ ಸಾರ್ವಜನಿಕರು ಹಾಗೂ ಶಾಲೆಯ ಮಕ್ಕಳು ಓಡಾಡಲು ತುಂಬಾ ತೊಂದರೆಯಾಗ್ತಿದೆ. ಹಾಗೂ ಸುಳ್ಳಾಡಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹಾಗೂ ಜೆಎಸ್ಎಸ್ ಪದವಿ ಪೂರ್ವ ಕಾಲೇಜು ಸಹ ಇರುತ್ತದೆ. ಇದರಿಂದ ಸಹ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ತುಂಬಾ ತೊಂದರೆಯಾಗ್ತಿದೆ. ಇದನ್ನು ನೋಡಿದ ಶಾಲಾ ಮಕ್ಕಳ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರುತ್ತಿದೆ. ಹಾಗೂ ಮದ್ಯದ ಅಂಗಡಿಗಳಲ್ಲಿ ಮದ್ಯವನ್ನು ಖರೀದಿಸಿ ಕುಡಿದ ಮದ್ಯದ ಬಾಟಲಿಗಳನ್ನು ರಸ್ತೆ ಬದಿಯಲ್ಲಿ ಬಿಸಾಡಿ ಹೋಗುತ್ತಿದ್ದಾರೆ. ಇದರಿಂದಾಗಿ ಗ್ರಾಮದ ಸಾರ್ವಜನಿಕರು ಹಾಗೂ ಶಾಲಾ ಮಕ್ಕಳಿಗೆ ತುಂಬಾ ತೊಂದರೆಯಾಗ್ತಿದೆ. ಮದ್ಯದ ಅಂಗಡಿಗಳನ್ನು ಸ್ಥಳಾಂತರ ಮಾಡಿ ಎಂದು ಗ್ರಾಮಸ್ಥರು 20 ದಿನಗಳಿಂದಲೂ ಸಹ ಪ್ರತಿಭಟನೆ ಮಾಡುತ್ತಿದ್ದರೂ ಸಹ ನಮಗೆ ಯಾವುದೇ ತರಹದ ಪ್ರತಿಕ್ರಿಯೆ ಬಂದಿರುವುದಿಲ್ಲ ಹಾಗೂ ಯಾವುದೇ ಅಧಿಕಾರಿಗಳು ಸಹ ಸ್ಪಂದಿಸಿರುವುದಿಲ್ಲ ಎಂದು ಮಾರ್ಟಳ್ಳಿ ಮದ್ಯದ ಅಂಗಡಿ ಮುಂದೆ ಇಂದು ಬೆಳಗ್ಗೆಯಿಂದಲೂ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮದ್ಯದ ಅಂಗಡಿಗಳನ್ನು ಸ್ಥಳಾಂತರ ಮಾಡುವವರೆಗೂ ನಾವು ಹೋರಾಟವನ್ನು ನಿಲ್ಲಿಸುವುದಿಲ್ಲ ಎಂದು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ನೀವು ಇಷ್ಟು ಜನ ಬರೋದು ಅಂದ್ರೆ ನಿಮ್ಮಲ್ಲಿ 3-4 ಜನ ಮೈನ್ ಯಾರು ಇದ್ದೀರಾ ಅವ್ರು 4-5 ಜನ ಬಂದು ಮನವಿ ಕೊಡಿ ಅಂತ ನಾನು ಹೇಳ್ತೇನೆ. ಕೆಲಸ ಇಲ್ಲದೆ ಕೂತ್ಕೊಂಡಿಲ್ಲ ಅವರು. ಅವ್ರಿಗೆ 33 ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಇದೆ. ಅವ್ರು ಬರ್ಬೇಕಲ್ಲ, ಅವ್ರು ಬರ್ತಾರೆ. ಟೈಮ್ ಸಿಕ್ಕಾಗ ತಹಸೀಲ್ದಾರ್ AC ಹೇಳ್ಬಿಟ್ಟು ಬರ್ತಾರೆ. ನೀವು ವೇಟ್ ಮಾಡಬೇಕು. ಹೋರಾಟನೇ ಇವತ್ತು ನಾಳೆ ಹೋರಾಟ ಮುಗಿದೋಗೋದು. ಗಮನದಲ್ಲಿದೆ ಅವರಿಗೆ. ಅವರು ತುಂಬಾ ಕಳಕಳಿಯವರು ಆಯ್ತಾ. ಅವರು ಹೊಸದಾಗಿ ಬಂದಿರೋದು, ಈಗ ಬಂದ 15-20 ದಿನ ಆಗಿದೆ. ಅವರಿಗೆ ಜಿಲ್ಲೆಯಲ್ಲಿ ಸುಮಾರು 80 ಇಲಾಖೆಗಳು ಬರ್ತವೆ. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾ ಇಲಾಖೆಗಳ ಜೊತೆಗೆ ಮೀಟಿಂಗು ಸ್ಟಾರ್ಟಿಂಗ್ 2 ತಿಂಗಳು ಅದೇ ಪ್ರೋಸೆಸ್ ಆಗುತ್ತೆ. ಯಾವ ಇಲಾಖೆಗಳು ಏನೇನು ಏನು ಜಿಲ್ಲಾ ಮಿನಿಸ್ಟ್ರುಗಳದ್ದು ಮೀಟಿಂಗ್ ಇರುತ್ತೆ.